ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ನ್ಯೂ ಇಯರ್ ಹತ್ರ ಬರ್ತಾ ಇದೆ. ಸೈಬರ್ ಕ್ರಿಮಿನಲ್ಸ್ಗಳು ನಿಮ್ಮ ವಾಟ್ಸಪ್ಗೆ, ಫೇಸ್ಬುಕ್ಗೆ, ಇನ್ಸ್ಟಾಗ್ರಾಮ್ಗೆ ಅಥವಾ ಇತರೆ ಸೋಷಿಯಲ್ ಮೀಡಿಯಾ ಆ್ಯಪ್ಗಳ ಮೂಲಕ ನಿಮಗೆ ಹ್ಯಾಪಿ ನ್ಯೂ ಇಯರ್ ಗ್ರೀಟಿಂಗ್ಸ್ ಅಥವಾ ಗ್ರೀಟಿಂಗ್ಸ್ ಲಿಂಕನ್ನು ಶೇರ್ ಮಾಡ್ತಾ ಇದ್ದಾರೆ. ಅಂಥ ಲಿಂಕ್ಗಳಲ್ಲಿ APK ಫೈಲ್, ಮಾಲ್ವೇರ್ ಕಂಟೆಂಟ್ ಇರುತ್ತೆ. ಅದರಲ್ಲಿ ಒಂದು ಮೆಸೇಜ್ ಸಹ ಇರುತ್ತೆ. ಆ ಮೆಸೇಜ್ ಏನಪ್ಪ ಅಂತ ಹೇಳಿದರೆ, ಯು ಕ್ಯಾನ್ ಸೆಂಡ್ ನ್ಯೂ ಇಯರ್ ಗ್ರೀಟಿಂಗ್ಸ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇನ್ ಯುವರ್ ನೇಮ್ ಅಂತ ಇರುತ್ತೆ. ಇಫ್ ಯು ವಾಂಟ್ ಟು ಸೆಂಡ್ ಪ್ಲೀಸ್ ಕ್ಲಿಕ್ ಆನ್ ದ ಲಿಂಕ್ ಆರ್ ಆನ್ ದ ಕಾರ್ಡ್ ಅಂತ ಇರುತ್ತೆ. ಅಪ್ಪಿತಪ್ಪಿ ನೀವೇನಾದರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು, ಅಲ್ಲಿಗೆ ಗಾನ್ ಕೇಸ್. ನಿಮ್ಮ ಫೋನ್ ಸೈಬರ್ ಕ್ರಿಮಿನಲ್ಗಳಿಂದ ಹ್ಯಾಕ್ ಆಗಿರುತ್ತೆ. ಸೈಬರ್ ಕ್ರಿಮಿನಲ್ಸ್ಗಳು ನೀವು ಲಿಂಕನ್ನು ಕ್ಲಿಕ್ ಮಾಡಲಿ ಅಂತಾನೆ ಕಾಯ್ತಾ ಇರ್ತಾರೆ. ನೀವು ಲಿಂಕನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಫೋನಲ್ಲಿ ಒಂದು APK ಫೈಲ್ ಇನ್ಸ್ಟಾಲ್ ಆಗುತ್ತೆ. ಆ ಆ್ಯಪ್ ಮಾಲ್ವೇರ್ ಇಂದ ಕೂಡಿರುತ್ತೆ. ಅದರಿಂದ ಸೈಬರ್ ಕ್ರಿಮಿನಲ್ಸ್ ನಿಮ್ಮ ಫೋನನ್ನು ಎಕ್ಸೆಸ್ ಮಾಡಬಹುದು. ಅದರಿಂದ ಏನಾಗುತ್ತೆ ಅಂತ ಮುಂದೆ ನಾನು ಹೇಳಬೇಕಾಗಿಲ್ಲ, ಆದರೂ ನಿಮ್ಮ ಎಚ್ಚರಿಕೆಗೆ ಏನಾಗುತ್ತೆ ಅಂತ ಹೇಳ್ತೇನೆ. ನಿಮ್ಮ ಫೋನ್ನಲ್ಲಿರೋ ಎಲ್ಲ ಡಾಟಾ ಇನ್ ಡೇಂಜರ್. ನಿಮ್ಮ ಫೋನ್ನಲ್ಲಿ ಇರುವಂತ ನಿಮ್ಮ ಎಲ್ಲ ಸೆನ್ಸಿಟಿವ್ ಡಾಟಾ ಇನ್ ಕ್ರಿಮಿನಲ್ಸ್ ಹ್ಯಾಂಡ್. ನಿಮ್ಮ ಫೋನ್ನ ಗ್ಯಾಲರಿಯಲ್ಲಿ ಇರುವಂತ ನಿಮ್ಮ ಪರ್ಸನಲ್ ಫೋಟೋಸ್ ಮತ್ತೆ ಇತರೆ ವಿಡಿಯೋಸ್ ಅನ್ನ ಈ ಫ್ರಾಡ್ಸ್ಟರ್ಗಳು ಈಸಿಯಾಗಿ ಎಕ್ಸೆಸ್ ಮಾಡ್ತಾರೆ. ಅದರ ಜೊತೆಗೆ ನಿಮ್ಮ ಫೋನ್ನಲ್ಲಿರುವಂತ ಎಲ್ಲ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನು ಸಹ ಇವರು ಈಸಿಯಾಗಿ ಎಕ್ಸೆಸ್ ಮಾಡ್ತಾರೆ. ಎಕ್ಸೆಸ್ ಮಾಡೋದಲ್ಲದೆ ಇವರು ನೀವೇ ಮೆಸೇಜ್ ಅಥವಾ ವಾಟ್ಸ್ಆ್ಯಪ್ ಮಾಡಿರೋ ಹಾಗೆ ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿರೋರಿಗೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮೆಸೇಜ್ ಯಾವುದೇ ತರಹದಂಥ ಮೆಸೇಜ್ ಆಗಿರ್ಬೋದು. ಹೆಚ್ಚಿನ ಇಂಥ ಕೇಸ್ಗಳಲ್ಲಿ ಈ ಕ್ರಿಮಿನಲ್ಸ್ಗಳು ಯೂಶುವಲ್ ಆಗಿ ನೀವು ಯಾವುದೋ ಒಂದು ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದೀರಾ, ಅರ್ಜೆಂಟ್ ಆಗಿ ನಿಮಗೆ ದುಡ್ಡಿನ ಅವಶ್ಯಕತೆ ಇದೆ, ಸೊ ಹಾಗಾಗಿ ದಯವಿಟ್ಟು ನನಗೆ ಹಣ ಕಳಿಸಿ ಅಂತ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿಗೆ ಮೆಸೇಜ್ ಹೋಗ್ಬೋದು. ಅಥವಾ ಯಾರೋ ತುಂಬ ಬೇಕಾದವ್ರಿಗೆ ಆರೋಗ್ಯದಲ್ಲಿ ತುಂಬ ಏರುಪೇರಾಗಿ ಗಂಭೀರ ಸ್ಥಿತಿಯಲ್ಲಿ ಇದ್ದಾರೆ, ಅರ್ಜೆಂಟ್ ಆಗಿ ಅವರಿಗೆ ತುಂಬ ಹಣದ ಅವಶ್ಯಕತೆ ಇದೆ, ದಯವಿಟ್ಟು ಅವರಿಗೆ ಹಣ ಅರ್ಜೆಂಟ್ ಆಗಿ ಕಳಿಸಿ ಅಂತ ಮೆಸೇಜ್ ಇರಬಹುದು. ಇದೇ ಥರ ಇನ್ನೂ ಬೇರೆ ಬೇರೆ ರೀತಿಯಾಗಿ ಅರ್ಜೆನ್ಸಿಯನ್ನು ಕ್ರಿಯೇಟ್ ಮಾಡೋದರ ಮೂಲಕ ಅಥವಾ ಪ್ಯಾನಿಕನ್ನು ಕ್ರಿಯೇಟ್ ಮಾಡೋದರ ಮೂಲಕ ಬೇರೆ ಬೇರೆ ಥರನಾಗಿ ಹಣವನ್ನು ದೋಚೋದಕ್ಕೆ ದಾರಿಯನ್ನು ಹುಡುಕ್ಬೋದು. ಅದಷ್ಟೇ ಅಲ್ಲದೆ ಇನ್ನೂ ಡೇಂಜರ್ ವಿಷಯ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಹೆಸರಿನಲ್ಲಿ ಫೈನಾನ್ಷಿಯಲ್ ಫ್ರಾಡ್ ಮಾಡೋ ಅಟೆಂಪ್ಟ್ ಸಹ ಮಾಡ್ಬೋದು. ಅತಿ ಮುಖ್ಯವಾಗಿ ನಿಮ್ಮ ಫೋನಿಂದ ನಿಮ್ಮ ಬ್ಯಾಂಕ್ಗಳ ಡೀಟೇಲ್ಸ್ ಮತ್ತು ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಬ್ಯಾಂಕ್ನಲ್ಲಿರೋ ಹಣನ ಲಪ್ಟಾಯಿಸೋಕ್ಕೆ ಎಲ್ಲ ಪ್ರಯತ್ನ ನಡೀಬೋದು. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರು ತುಂಬ ಎಚ್ಚರಿಕೆ ವಹಿಸಿ. ನ್ಯೂ ಇಯರ್ ಗ್ರೀಟಿಂಗ್ಸ್ ಕಳ್ಸೋಕ್ಕೆ ಹೋಗಿ ಮೋಸ ಹೋಗೋಕ್ಕೆ ಹೋಗ್ಬಿಡಿ. ಯಾವುದೇ ಅಪರಿಚಿತ ಲಿಂಕ್ ಬಂದರೆ, ಅಪರಿಚಿತರು ನಿಮಗೆ ಏನಾದರೂ ಕಾಲನ್ನು ಮಾಡೋದಾಗಲಿ ಅಥವಾ ಈ ಥರ ಲಿಂಕನ್ನು ಕಳಿಸೋದಾಗಲಿ ಮಾಡಿದರೆ ದಯವಿಟ್ಟು ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಥರನಾದಂಥ APK ಫೈಲ್ಗಳನ್ನು ಡೌನ್ಲೋಡ್ ಮಾಡೋದು ಮತ್ತು ಅಂಥ ಲಿಂಕ್ಗಳನ್ನು ನಿಮ್ಮ ಬೇರೆ ಬೇರೆ ವಾಟ್ಸಪ್ ಗ್ರೂಪಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿವಿಧ ಸೋಷಿಯಲ್ ಮೀಡಿಯಾ ಆ್ಯಪ್ಗಳ ಮೂಲಕ ಶೇರ್ ಮಾಡೋಕ್ಕೆ ಹೋಗಲೇಬೇಡಿ. ಹೌದು, ಹೊಸ ವರ್ಷ ಬರ್ತಾ ಇದೆ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಕಳಿಸ್ಬೇಕು ನಿಜ. ಬಟ್ ಹೊಸ ವರ್ಷದ ಶುಭಾಶಯ ಗ್ರೀಟಿಂಗ್ಸ್ ಕಳಿಸ್ಬೇಕಾದ್ರೆ ನೀವೇನು ಮಾಡಬೇಕಂತ ಹೇಳಿದ್ರೆ, ನೀವೇ ಖುದ್ದಾಗಿ ಅದನ್ನು ಟೈಪ್ ಮಾಡಿ ಅವ್ರಿಗೆ ಕಳಿಸಿ, ಅಥವಾ ಸಿಂಪಲ್ ಒಂದು ಇಮೇಜನ್ನು ಕಳಿಸಿದ್ರು ಸಹ ಅದು ಶುಭಾಶಯ ಅನ್ನಿಸ್ಕೊಳ್ಳುತ್ತೆ. ನೆನಪಿಟ್ಕೊಳ್ಳಿ, ವಿಶ್ ಮಾಡೋದು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಅದನ್ನು ತುಂಬ ಕಲರ್ಫುಲ್ಲಾಗಿ ಅಥವಾ ಎಕ್ಸಾಜರೇಟ್ ಆಗಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬೇರೆದವರನ್ನು ಇಂಪ್ರೆಸ್ ಮಾಡೋಕ್ಕೆ ನಾನಾ ರೀತಿಯ ಗ್ರೀಟಿಂಗ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರೋ ಹಣವನ್ನು ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಜೊತೆಗೆ ನಿಮ್ಮ ಪರ್ಸನಲ್ ಹಾಗೂ ಸೆನ್ಸಿಟಿವ್ ಡಾಟಾನ ಸೈಬರ್ ಕ್ರಿಮಿನಲ್ ಕೈಗೆ ಈಸಿಯಾಗಿ ಸಿಗೋ ಹಾಗೆ ಮಾಡ್ಕೊಳ್ಳೋಕ್ಕೆ ಹೋಗಲೇಬೇಡಿ. ಈ ರೀತಿ ಮೆಸೇಜ್ ಬರೋದು ಮತ್ತು ಲಿಂಕ್ಗಳು ಬರೋದು ಕೇವಲ ನ್ಯೂ ಇಯರ್ಗೆ ಮಾತ್ರ ಸೀಮಿತ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ಯಾವುದೇ ಫೆಸ್ಟಿವಲ್ ಸೀಸನ್ ಇರ್ಬೋದು, ದೀಪಾವಳಿ ಟೈಮಲ್ಲಿ ಅಥವಾ ಬೇರೆ ಯಾವುದೇ ಹಬ್ಬದ ಟೈಮಲ್ಲಿ ಈ ಥರ ಮೆಸೇಜ್ಗಳು, ಲಿಂಕ್ ಬರೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಇದೇ ರೀತಿ ಲಿಂಕ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುತ್ತೆ. ಆದ ಕಾರಣ ನೀವು ಪ್ರತಿ ದಿವಸ ಕೂಡ ತುಂಬ ಜಾಗರೂಕರಾಗಿರೋದು ಬಹಳ ಮುಖ್ಯ ಆಗುತ್ತೆ. ನಾವು ನಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗಳಿಗೆ ಜೋಕು ಅಥವಾ ಬೇರೆ ಥರ ಮೆಸೇಜ್ಗಳನ್ನು ಅವ್ರಿಗೆ ಶೇರ್ ಮಾಡ್ತಾ ಇರ್ತೇವೆ. ಮಾಡಿ ಅದರಲ್ಲಿ ಯಾವುದೇ ಥರನಾದಂಥ ತಪ್ಪಿಲ್ಲ. ಬಟ್ ಅದರ ಜೊತೆಗೆ ಈ ವಿಡಿಯೋನ ಸಹ ಪ್ರತಿಯೊಬ್ಬರಿಗೂ ತಲುಪೋ ಹಾಗೆ ಶೇರ್ ಮಾಡಿ ಅಂತ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಇಂತಹದೇ ಯೂಸ್ಫುಲ್ ಕಂಟೆಂಟ್ಗಳನ್ನು ನೋಡೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಅದಕ್ಕೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ
ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.